ಈ ಒಂದು OSS ಜನನಿ ಯಾತ್ರಾ ಅನ್ನೋ ಒಂದು ಪ್ರೋಗ್ರಾಮ್ನ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ. ಅಂದರೆ ಇವತ್ತು ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಈವನ್ ಬೆಂಗಳೂರು ಹೊರಗಡೆ ಕೂಡ ಎಷ್ಟೋ ಜನಕ್ಕೆ ಬಂಜೆತನದ ಸಮಸ್ಯೆನ ಕಾಡ್ತಾ ಇದೆ. ಆದರೆ ಅದರಿಂದ ಹೇಗೆ ಅವ್ರಿಗೆ ಬಂದು ಯಾರನ್ನು ತಜ್ಞರಲ್ಲಿ ತೋರಿಸ್ಕೊಳ್ಬೇಕು, ಏನಂತ ತಿಳ್ಕೊಳ್ಬೇಕು, ಅದು ಯಾವ ರೀತಿ ಇರುತ್ತೆ ಟ್ರೀಟ್ಮೆಂಟು, ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಅವರ ಬಳಿ ಹೋಗಿ ಅವರ ತೊಂದರೆಗಳನ್ನ ತಿಳ್ಕೊಳ್ತೀವಿ. ಇಲ್ಲಿ ಬಂದು ಅವರು ಬರೀ ತಜ್ಞರಲ್ಲಿ ಭೇಟಿ ಮಾಡಿಕೊಂಡು ಅವ್ರ ತೊಂದರೆ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾಗಿರೋ ಬ್ಲಡ್ ಟೆಸ್ಟ್ ಕೂಡ ಅವ್ರು ಇಲ್ಲಿ ಪಡ್ಕೊಳ್ಬಹುದು. ಅದ್ರ ಜೊತೆಗೆ ಮುಂದಕ್ಕೆ ಅವ್ರಿಗೆ ಟ್ರೀಟ್ಮೆಂಟ್ ಯಾವ ರೀತಿ ಹೋಗ್ಬೇಕಾಗಬಹುದು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ. ಇದರಿಂದ ಜನಕ್ಕೆ ಏನು ಉಪಯೋಗ ಆಗುತ್ತೆ ಅಂದ್ರೆ, ಯಾವಾಗ ಬಂದು ತಜ್ಞರಲ್ಲಿ ನೋಡ್ಬೇಕು, ದಂಪತಿಗಳು ಎಷ್ಟು ವರ್ಷ ಟ್ರೈ ಮಾಡಿ, 1 ವರ್ಷ ಟ್ರೈ ಮಾಡಿರ್ತಾರೆ, ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ, ಕಾರಣಗಳೇನು ಅಂತ ಗೊತ್ತಿರಲ್ಲ, ಮನೇಲಿ ಈಗಲೇ ಯಾಕೆ ಟ್ರೀಟ್ಮೆಂಟ್ ಅಂತಲೂ ತುಂಬಾ ಸತಿ ಅವರಿಗೆ ಹೇಳ್ತಾ ಇರ್ತಾರೆ. ಫಸ್ಟ್ ಒಂದು ತಜ್ಞರಲ್ಲಿ ತೋರಿಸ್ಕೊಂಡು ಯಾವ ರೀತಿ ಅದನ್ನ ಮುಂದುವರಿಸ್ಕೋಬೇಕು ಅನ್ನೋದನ್ನ ತಿಳ್ಕೊಂಡು ನಂತರ ಅವ್ರಿಗೆ ಸೂಕ್ತವಾಗಿರೋ ಟ್ರೀಟ್ಮೆಂಟ್ ತಗೊಂಡಾಗ ಖಂಡಿತವಾಗ್ಲೂ ಇವತ್ತಿನ ಆಧುನಿಕ ತಂತ್ರಜ್ಞಾನದಲ್ಲಿ ಏನೇನು ಫೆಸಿಲಿಟೀಸ್ ಅವೈಲಬಲ್ ಇದೆ, ಅವ್ರಿಗೆ ಯಾವ ರೀತಿಯಾದ ಅಡ್ವಾನ್ಸ್ ಫೆಸಿಲಿಟೀಸ್ ಮೂಲಕ ಪ್ರೆಗ್ನೆನ್ಸಿನ ಪಡ್ಕೊಳ್ಬಹುದು ಅಂತ ಅವ್ರು ಖಂಡಿತವಾಗ್ಲೂ ಈ ಒಂದು ಜನನಿ ಯಾತ್ರಾ ಪ್ರೋಗ್ರಾಮ್ ಮೂಲಕ ಅವರು ಇದನ್ನ ಉಪಯೋಗ ತಗೊಳ್ತಾರೆ. ಫೆಸಿಲಿಟೀಸು ಇವಾಗ ನಾವು ಬ್ಯಾಂಗ್ಳೂರ್ ಕಾಕ್ಸ್ಟೌನ್ ಅಲ್ಲಿ ಶುರು ಮಾಡ್ತಾ ಇದ್ದೀವಿ ಆಸ್ ಆಫ್ ಟುಡೇ. ಇನ್ನ ಮುಂದಕ್ಕೆ ಹಲವಾರು ಜಾಗಗಳು ಅಂದ್ರೆ ಹೊಸೂರು, ಹೊಸಕೋಟೆ, ನೆಲಮಂಗಲ, ರಾಮನಗರ, ಇನ್ನ ಹಲವಾರು ಜಾಗಗಳಲ್ಲಿ ನಾವು ಅದನ್ನ ಡೇಟ್ಸ್ ನ ವೆಬ್ಸೈಟ್ ನಲ್ಲಿ ಹಾಕ್ತೀವಿ. ಸೊ ಅಲ್ಲಿ ಬಂದು ಅಲ್ಲಿ ಬಸ್ ಯಾವಾಗ ಅವೈಲಬಲ್ ಇರುತ್ತೆ ಆವಾಗ 10ರಿಂದ 5 ಗಂಟೆವರೆಗೂ ಡಾಕ್ಟರ್ ಕೂಡ ಅಲ್ಲಿ ಅವೈಲಬಲ್ ಇರ್ತಾರೆ. ಬಂದು ದಂಪತಿಗಳಿಬ್ರು ಅವ್ರ ತೊಂದರೆಗಳನ್ನ ಹೇಳ್ಕೊಂಡು ಅದಕ್ಕೆ ಒಂದು ಪರಿಹಾರನ ತಗೊಂಡು ಪ್ಲಸ್ ಒಂದು ಫ್ರೀ ಬ್ಲಡ್ ಟೆಸ್ಟ್ ಕೂಡ ಮಾಡ್ಲಾಗತ್ತೆ ಅವರಿಗೆ ಏನ್ ಅವಶ್ಯಕತೆ ಇದೆ ಅದ್ರ ಪ್ರಕಾರ. ಸೊ ಹಂಗಾಗಿ ಅವ್ರಿಗೆ ಕಾರಣಗಳು ಏನು ಅನ್ನೋದನ್ನು ಕೂಡ ಅಲ್ಲೇನೆ ಅವರು ತಿಳ್ಕೋಬಹುದು. ಕಾಸ್ಟ್ ಈಗ ಏನು ನಾವು ಕನ್ಸಲ್ಟೇಷನ್ ಆಗಿ ಈ ಒಂದು ಕನ್ಸಲ್ಟೇಷನ್ ಪ್ಲಸ್ ಬ್ಲಡ್ ಟೆಸ್ಟ್ ಏನಿದೆ ಅದು ಉಚಿತವಾಗಿ ಮಾಡ್ಲಾಗತ್ತೆ. ಇದೊಂದು ಉಚಿತ ಕ್ಯಾಂಪ್ ತರ ಅವರ ಡೋರ್ ಸ್ಟೆಪ್ಪಿಗೆ ಬಂದು ಮಾಡೋ ರೀತಿ ಇರೋದ್ರಿಂದ ಮಿಕ್ಕಿದ್ದು ಅವ್ರಿಗೆ ಸೂಕ್ತವಾಗಿರೋ ಟ್ರೀಟ್ಮೆಂಟ್ನ ಅವ್ರು ಬಂದು ಸೆಂಟ್ರಲ್ಲಿ ಅವ್ರಿಗೆ ಯಾವ ರೀತಿ ಅವಶ್ಯಕತೆ ಬೇಕಾಗುತ್ತೆ, ನಾವು ಯಾವ ಒಂದು ತಂತ್ರಜ್ಞಾನನ ಉಪಯೋಗಿಸಿ ಅವರಿಗೆ ಪ್ರೆಗ್ನೆನ್ಸಿನ ಮಾಡಬಹುದು, ಪ್ಲಸ್ OSS ಫರ್ಟಿಲಿಟಿಯಲ್ಲಿ ಇವತ್ತಿನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನೇನು ಅವೈಲಬಲ್ ಇದೆ, ಸೈನ್ಸ್ ನಲ್ಲಿ ಪ್ರೂವ್ ಆಗಿದೆ, ಅದಷ್ಟು ನಮ್ಮಲ್ಲಿ ಒಂದು ರೂಫ್ ಅಂಡರೇ ಸಿಕ್ಕೋದ್ರಿಂದ ಪ್ರತಿಯೊಂದನ್ನು ಅವರು ಒಂದು ಹಾಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಕೇವಲ ಬರೀ ಮಹಿಳೆಗೆ ಮಾತ್ರ ಟ್ರೀಟ್ಮೆಂಟ್ ಅಲ್ಲ ಅಥವಾ ಬರೀ ಗಂಡಸರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡಲ್ಲ. ಕೆಲವರಿಗೆ ವೀರಾಣು ಸಂಖ್ಯೆ ಕಮ್ಮಿನೇ ಇರ್ಬೋದು, ಅಂಥವ್ರಿಗೂ ಕೂಡ ಅವ್ರದೇ ವೀರಾಣು ಉಪಯೋಗಿಸಿ, ಅಥವಾ ಮೊಟ್ಟೆ ಸಂಖ್ಯೆ ತುಂಬಾ ಕ್ಷೀಣವಾಗಿದ್ರೆ ವಯಸ್ಸು ಜಾಸ್ತಿ ಆಗಿರೋದ್ರಿಂದ ಸೊ ಅಂಥವ್ರಿಗೂ ಕೂಡ ಟ್ರೀಟ್ಮೆಂಟ್ ನ ತಗೊಂಡು ಅವ್ರದೇ ಆದ ಮಗುನ ಅವರು ಪಡ್ಕೊಳ್ಬಹುದು. So though medicine has advanced, however, people and their attitudes have not changed. So there is a stigma that is associated with infertility. So because of that, people are not aware of how to take the help and where to get the help. So that way, the OSS Janani Yatra, which we have started in terms of introducing this bus, which is going to travel to different parts of Bangalore, is a very good initiative, because not only will it raise awareness, but it also provides the basic facilities and medical help that is needed to all the couples who are suffering from infertility. Fertility is a medical issue, but the treatment that needs to be taken is very widely available throughout Karnataka. However, because of the social stigma involved, people are not taking the right treatment at the right time, which makes it worse. So I think that if initiated at the right time, it probably is not such a big problem as it is made out to be now. It's about the taking the initiative part. So the Janani Yatra, OSS Janani Yatra, is trying to address the gap of awareness creation and also taking the initial step towards initiation of the treatment. So this is the gap that the Yatra is planning to address. No, this is just going to be an initial thing which spreads awareness, probably gets the investigations done for the patients and guides them to the right treatment. There's nothing that is unique to our state as such, but it's probably 1/3 of the problems are due to the male person, 1/3 are due to the female, and 1/3 may be due to both. So there's nothing unique to our state as such. So all males, all females throughout our country face this problem.